ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಏನು ನಾಳೆ ಹೊಸ ವರ್ಷ 2026 ಬರ್ತಾ ಇದೆ. ಬಟ್ ನಮಗೆಲ್ಲ ಯುಗಾದಿಗೆ ಹೊಸ ವರ್ಷ. ಸೊ ಯಾರ್ಯಾರು ಹೊಸ ವರ್ಷ ಆಚರಿಸ್ತಾ ಇದ್ದೀರಾ ನಾಳೆ, ಅವರೆಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಲಿಟ್ರಲಿ ಲಾಸ್ಟ್ ಫ್ರೈಡೇ ಒಂದು ಲೈವ್ ಬಂದಾಗ ನಾನು ಒಂದು ಟ್ರೇಡ್ SL ತೊಗೊಂಡೆ. ಇಟ್ಸ್ ಅರೌಂಡ್ ಒಂದು $398 ಏನೋ. ಅವಾಗ ಒಂದು ಕಮೆಂಟ್ ಬಂತು, ಬ್ರೋ ಅದು ಮೇಲೆ ಹೋಗ್ಬೇಕು ಬ್ರೋ, ಹಾಗೆ ಬ್ರೋ ಗ್ರೈಂಡ್ ಹಾರ್ಡ್, ಆ ಥರ ಎಲ್ಲ ಕಮೆಂಟ್ ಬಂತು. ಒಂದೇ ಒಂದು ಓಕೆ, 100ರಲ್ಲಿ ಒಂದು ಕಮೆಂಟ್ ಗ್ರೈಂಡ್ ಹಾರ್ಡ್ ಅಂತ ಬಂತು. ಅದು ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಗುರು ಅಲ್ಲ ಲೈಫಲ್ಲಿ ಒಂದು SL ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ ತಕ್ಷಣ ಗ್ರೈಂಡ್ ಹಾರ್ಡಾ? ಓಕೆ, ಸೊ ಈ ಥರ ಒಬ್ಬರು ಹೇಳ್ತಾ ಇದ್ದಾರೆ ಸಬ್ಸ್ಕ್ರೈಬರು ಅಂದರೆ ಆ ಮಾತನ್ನ ನಾವು ಕೇಳಬೇಕು. ಸೊ ಅವತ್ತಿಂದ ಗ್ರೈಂಡ್ ಹಾರ್ಡ್ ಮಾಡೋದಕ್ಕೆ ಶುರು ಮಾಡಿದೆ. ಸೊ ನೀವು ನೋಡ್ಬೋದು ನನ್ನ ಪ್ರೋಗ್ರೆಸ್ ಹೇಗಿತ್ತು ಅಂದರೆ, ಎವ್ರಿ ಡೇ ನಿಮಗೆ ತೋರಿಸ್ತಾ ಇದ್ದಿದ್ದು ಈ ಸೆಟಪ್ ಇಟ್ಕೊಂಡು ನಾನು ಇಷ್ಟು ಮಾಡಿದೆ, $300 ಮಾಡಿದೆ, 500 ಎವ್ರಿ ಡೇ, ಆ ಥರ ಇದ್ದಿದ್ದ ಒಂದು ಪ್ರೋಗ್ರೆಸ್ಸು ಸಡನ್ನಾಗಿ ಹೇಗೆ ಸ್ಪೈಕ್ ಆಯಿತು. ಎವ್ರಿ ಡೇ 2K 3K 1K ಈ ಥರ ಮಾಡೋ ಥರ. ಸೊ ದಟ್ಸ್ ದ ಅಗ್ರೆಷನ್. ನಾನು ಯಾಕೆ ತೋರಿಸ್ತೆ ಅಂದರೆ, ಗ್ರೈಂಡ್ ಮಾಡಿದ್ಕೆ ಆ ಅಗ್ರೆಷನ್ ಬಂದಿದೆ. ಓಕೆ, ಇವತ್ತು ಅವೆಲ್ಲ ಟ್ರೇಡ್ಸ್ಗಳದ್ದು ಬ್ರೇಕ್ ಡೌನ್ ಮಾಡೋಣ. ಸೊ ಇವತ್ತು ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಒಂದೇ ಒಂದು ನಿಮಿಷ ಈ ಫೋಟೋನ ತೆಗೆದು ಅಂದರೆ ವಿಡಿಯೋನ ತೆಗೆದು ಸೈಡ್ಗೆ ಹಾಕ್ತೀನಿ. ಓಕೆ, ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ರಿಫ್ರೆಶ್ ಮಾಡ್ತೀನಿ. ಓಕೆ, ಐ ಸ್ಟಾರ್ಟೆಡ್ ವಿತ್ 2.3 ಕ್ಯಾಪಿಟಲ್ಲು. ಓಕೆ, ಸೊ ನೋಡಿದ್ರಿ, ರಿಫ್ರೆಶ್ ಮಾಡಿದ್ದೀನಿ. 2.3 ಲ್ಯಾಕ್ ಕ್ಯಾಪಿಟಲಲ್ಲಿ ಶುರು ಮಾಡಿದ್ದು. ಮುಂಚೆ ಏನಾಯಿತು ಅಂದರೆ, ನನಗೊಂದು ಗೊತ್ತಿತ್ತು. ಯಾವಾಗ ನಾನು ಯೂಶಲಿ ಲಾರ್ಜರ್ ಕ್ಯಾಪಿಟಲ್ ಹಾಕೊಂಡ್ಬಂದರೂ ಕೂಡ ನಾನು ಏನಾಯಿತು ಅಂದರೆ 1 ಲಾಟ್ 2 ಲಾಟೇ ಹೋಗ್ತಾ ಇದ್ದೆ. ನನಗೆ ಗೊತ್ತಾಯ್ತು, ಗುರು ನಾನು ಈ ಥರ ಇದ್ದರೆ ನಾನು ಸ್ಕಿಲ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಲಿಟ್ರಲಿ ಅದು ಫ್ಯಾಕ್ಟ್ ಅದು. ಓಕೆ, ಬಿಗ್ಗರ್ ಕ್ಯಾಪಿಟಲಲ್ಲಿ ಬಿಗ್ಗರ್ ಪ್ರಾಫಿಟ್ ಮಾಡೋದು ಬೇರೆ, ಸ್ಮಾಲರ್ ಕ್ಯಾಪಿಟಲಲ್ಲಿ ಫ್ಲಿಪ್ ಮಾಡೋದು ಬೇರೆ. ಬಟ್ ನಾನು ಆ ಫ್ಲಿಪ್ ಮಾಡೋದನ್ನು ಯಾರಿಗೂ ರೆಕಮೆಂಡ್ ಮಾಡಲ್ಲ. ನನಗೆ ನಾನು ಸ್ಕಿಲ್ನ ಇಂಪ್ರೂವ್ ಮಾಡ್ಕೋಬೇಕಾಗಿತ್ತು. ಸೊ ದಟ್ಸ್ ವೈ ನಾನೇನು ಮಾಡಿದೆ ಅಂದರೆ, ಓಕೆ ಲೆಟ್ಸ್ ಕೀಪ್ 2.3 ಲ್ಯಾಕ್ ಆಸ್ ಎ ಕ್ಯಾಪಿಟಲ್. ಏನಾಗುತ್ತೆ ಅಂದರೆ, ಬ್ರೋಕರಲ್ಲಿ ಹೆವಿ ದುಡ್ಡು ಹಾಕಿಡೋದಕ್ಕೂ ದೊಡ್ಡ ಇಶ್ಯೂ ಆಗೋ ಚಾನ್ಸಸ್ ಇರುತ್ತೆ. ಇಂಡಿಯನ್ ಬ್ರೋಕರ್ಸ್ ಥರ ಅಲ್ಲ ಗುರು. ಏನೇ ಆದರೂ ಕೂಡ ಲೀಗಲ್ ವೇಸಲ್ಲಿ ಹೋಗ್ಬೋದು. ಈ ಫಾರೆಕ್ಸ್ ಬ್ರೋಕರ್ಗಳಲ್ಲಿ ಏನಾದ್ರು ಇಶ್ಯೂ ಆಯಿತು ಅಂದ್ಕೊಳ್ಳಿ, ಇಲ್ಲ ವಿತ್ಡ್ರಾ ಪ್ರಾಬ್ಲಮ್ಮು ಏನೋ ಒಂದು ಆಯಿತು ಅಂದ್ಕೊಳ್ಳಿ, ಯಾರು ಹೊಣೆ, ಯಾರು ರೆಸ್ಪಾನ್ಸಿಬಲ್, ಯಾರು ಆಗ್ತಾರೆ? ನೀವೇನು ಕಂಪ್ಲೇಂಟ್ ರೈಸ್ ಮಾಡೋದಕ್ಕೂ ಆಗಲ್ಲ ಗುರು. ರೆಗ್ಯುಲೇಟೆಡೇ ಇಲ್ಲ, ಏನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ ಅಂತಾರೆ. ಸ್ಟಿಲ್ ಆದರೂ ಕೂಡ ಏನಕ್ಕೆ ಇಂಡಿಯಾದಲ್ಲಿ ಅಂದರೆ ಯೂಸ್ ಮಾಡ್ತಾರೆ ಅಂದರೆ, ಲೈಕ್ ಆ ಬಿಸ್ನೆಸಸ್ಗಳು ಕೂಡ ಕ್ಲೀನಾಗಿ ಆಗ್ತಾ ಇದ್ದಾವೆ. ಓಕೆ, ಸೊ ದಟ್ಸ್ ವೈ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಅಂಥ ಇಶ್ಯೂಸ್ ಬಂದಿಲ್ಲ. ಬಟ್ ಬಂದರೆ ಏನು ಮಾಡೋದು? ಕ್ವಶನ್ ಮಾರ್ಕ್. ಓಕೆ, ಪಾಸಿಟಿವ್ ಸೈಡ್ ಇದೆ ಅಂದರೆ ನೆಗೆಟಿವ್ ಸೈಡು ಇದ್ದೇ ಇರುತ್ತಲ್ಲ, ಈ ಕ್ವಶನ್ ಮಾರ್ಕನ್ನು ಹಾಕ್ಕೊಳ್ಳಿ. ಓಕೆ, ಸೊ ನನಗಲ್ಲ ಅನಿಸ್ತು, ಓಕೆ ಬಿಗ್ಗರ್ ಅಮೌಂಟ್ನಲ್ಲಿ ಟ್ರೇಡ್ ಮಾಡೋದು ಬೇಡ, ನನ್ನ ಸ್ಕಿಲ್ ಏನಿದೆ ಫ್ಲಿಪ್ ಮಾಡೋದು, ಲೆಟ್ಸ್ ಫ್ಲಿಪ್ ಇಟ್. ಓಕೆ, ಆ ಫ್ಲಿಪ್ ಮಾಡೋಣ. ಆ ಫ್ಲಿಪ್ ಮಾಡ್ದಂಗೂ ಕೂಡ ಲೈಕ್ ಹೇಗಿದ್ರು ಇವಾಗ 2.3 ಇತ್ತಲ್ಲ, ಮೊನ್ನೆ $398 ಹೊಡ್ಸ್ಕೋತು. ಓಕೆ, ಲೈವಲ್ಲಿ ಇದ್ದಾಗ. ಸೊ ನಾನೇನು ಮಾಡಿದೆ ಅಂದರೆ, ಲೈಕ್ ಅದ್ರ ಹಿಂದೆ ಪ್ರಾಫಿಟ್ ಮಾಡಿದ್ನಲ್ಲ, ಹಾಗೆ ವಿಡ್ರಾ ಅದೆಲ್ಲನೂ ಕೂಡ ಇಟ್ಕೊಳಕ್ಕೆ ಹೋಗಲ್ಲ, ವಿಡ್ರಾ. ಬಟ್ ಇವಾಗ ಏನು ಅಂದರೆ, ಲೈಕ್ ಬಿಲ್ಡ್ ಮಾಡ್ಕೊಂಡು ಹೋಗೋಣ. ದೆನ್ ನಾನು 10 ಲಾಟ್ಸ್ 20 ಲಾಟ್ಸ್ ಹಾಕೋ ಪ್ಲ್ಯಾನಲ್ಲಿ ಇದ್ದೀನಿ. ಅದು ಆಮೇಲೆ ಹಾಕ್ಕೊಂಡು ಹೋಗ್ತೀನಿ. ಸೊ ಹಂಗಾದಾಗ ಆ ಟ್ರೇಡ್ ಏನಿತ್ತಲ್ಲ, ಅಲ್ಲಿಂದ ಬ್ರೇಕ್ ಡೌನ್ ಮಾಡ್ಕೊಂಬರೋಣ. ಆ ಫ್ರೈಡೇಯಿಂದನೂ ಕೂಡ, ಅಲ್ಲಿಂದ ಇವತ್ತಿನ ತನಕನೂ ಕೂಡ. ಸೊ ಇಲ್ಲಿ ಕ್ಲೋಸ್ಡ್ ಪೊಸಿಷನ್ ನೋಡ್ಬೋದು. ನೀವು ನೋಡಿದ್ದೀರಾ ಹತ್ತತ್ರ 2.3 ಲ್ಯಾಕಲ್ಲಿ ಅಂದರೆ ನೀವು ನೋಡ್ಬೋದು. ಇಲ್ಲೊಂದು $81 ಸ್ಟಾಪ್ ಲಾಸ್ ಅಂತ ಇದೆಯಲ್ಲ, ಇದು ಬಿಗ್ ಸ್ಕ್ಯಾಮ್ ಆಗೋಯ್ತು. ಲಿಟ್ರಲಿ $500 $600 ಅಲ್ಲಿ ರನ್ ಆಗ್ತಾ ಇದ್ದಿದ್ದು ಸ್ಟಾಪ್ ಲಾಸ್ ನಾನು ಫಸ್ಟ್ ಆಫ್ ಆಲ್ ಇಡೋದೇ ಇಲ್ಲ 81ಗೆ ಎಲ್ಲ. ಅದು ಹೆಂಗೆ ಕ್ಲೋಸ್ ಆಯಿತು ದೇವ್ರಾಣೆ ನನಗೆ ಗೊತ್ತಿಲ್ಲ. ಮ್ಯಾನ್ಯುಯಲ್ ಕ್ಲೋಸ್ ಮಾಡಿದಾಗ ಸರಿ 500ಅಲ್ಲಿ ಕ್ಲೋಸ್ ಮಾಡಿದಾಗ ಅದು ಏನಾದ್ರು 81ಗೆ ಬಂದು ಕ್ಲೋಸ್ ಆಗಿದ್ರೆ ಅದು ಬೇರೆ. ಇಲ್ಲಿ ಸ್ಟಾಪ್ ಲಾಸ್ ಅಂತ ಇದೆ. ಫಸ್ಟ್ ಆಫ್ ಆಲ್ ನಾನು ಟ್ರಯಲೂ ಮಾಡಲ್ಲ, ಏನೂ ಇಲ್ಲ. ಅದು ಹೇಗಾಯಿತು ಗೊತ್ತಿಲ್ಲ. ಬಟ್ ಬಿಡೋಣ, ಆಮೇಲೆ 500. ಸೊ ಇವತ್ತು ಹತ್ತತ್ರ $1 lakh ಪ್ರಾಫಿಟ್ಟು. ಓಕೆ, ಸೊ ಅದು P&L ಇಲ್ಲೇ ಹಾಕ್ತೀನಿ. ಇವತ್ತಿನ ಪ್ರಾಫಿಟ್ಟು ಹತ್ತತ್ರ 1 lakh. ಸೊ ನಿನ್ನೆ ಹತ್ತತ್ರ 2 lakh, ಮಂಡೇ ಹತ್ತತ್ರ 3 lakh. ಓಕೆ, ಅಂದರೆ $3,000. ಸೊ ಟ್ಯೂಸ್ಡೇ ಹತ್ತತ್ರ $2,000 ಆ್ಯಂಡ್ ಇವತ್ತು ಹತ್ತತ್ರ ಲೈಕ್ $1,000. ಸೊ ಇಷ್ಟು ಟ್ರೇಡ್ಸ್ಗಳದ್ದು ಬ್ರೇಕ್ ಡೌನ್ ಮಾಡ್ತೀನಿ. ಓಕೆ, ಆಮೇಲೆ ಓಕೆ ಇಲ್ಲೊಂದು ಟ್ರೇಡ್ ಸೆಟಪ್ ಸಿಗ್ತಾ ಇದೆ. ಓಕೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ XNSL ಎಲ್ಲ ನೋಡಿದ್ರಲ್ಲ, ಆ್ಯಂಡ್ ವಿಡಿಯೋನೂ ಹಾಕ್ತೀನಿ ಆ P&Lಗಳದ್ದು ವಿತ್ ಇದು. ಸೊ ಇಲ್ಲಿ ಲಾಟ್ ಸೈಜ್ನ ಹೇಗೆ ಚೂಸ್ ಮಾಡ್ತಾ ಇದೆ ಇದೆಲ್ಲನೂ ಕೂಡ ಹೇಳ್ತೀನಿ. ಓಕೆ, ಸೊ ಇದನ್ನು ಕ್ಲೋಸ್ ಮಾಡ್ತೀನಿ. ಓಕೆ, ಇವಾಗ ಟ್ರೇಡಿಂಗ್ ವ್ಯೂನ ಎತ್ಕೊಂಡ್ಬರ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಇಲ್ಲೊಂದು ಟ್ರೇಡ್ ಸಿಗ್ತಾ ಇದೆ ಗುರು. ಟ್ರೇಡ್ ಸಿಗ್ತಾ ಇದೆ. ಓಕೆ, ಯಾವ ಟ್ರೇಡು ಅಂದರೆ ಸಿಂಪಲ್ಲು
S3 EMA ಬ್ರೇಕ್ಔಟು. ಓಕೆ, ನನಗೆ ಇಂಡಿಕೇಟರ್ ಇಲ್ಲ ಅಂದ್ರೂ ಕೂಡ ಇಲ್ಲೇ ಗೊತ್ತಾಗ್ಬಿಡುತ್ತೆ ನನಗೆ ಯಾವ್ಯಾವ ಲೆವೆಲು ಎಲ್ಲೆಲ್ಲಿ ಇದೆ ಅಂತ. ಸೊ ದಟ್ಸ್ ಹೌ ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ನಾನು. ಓಕೆ, S3 EMA ಬ್ರೇಕ್ಔಟು. ಓಕೆ, ಇಲ್ಲಿ ಬರುತ್ತೆ, ಲೆಟ್ಸ್ ಸಿ ನೋಡೋಣ ಅದು. ಆಮೇಲೆ 0.5 ಸಪೋರ್ಟು ಆಗಿರುತ್ತೆ. ಓಕೆ, ಸೊ ಇವಾಗ ಫಸ್ಟ್ ನಾನು ಈ 2 ಸೆಲ್ ಟ್ರೇಡ್ಸ್ಗಳನ್ನ ತಗೊಂಡೆ. ಒಂದು 500 USD ಒಂದು ಮಾಡಿದ್ನಲ್ಲ ಅದೊಂದು, ದೆನ್ ಇಲ್ಲೊಂದು. ಓಕೆ, ಸೊ ಇವಾಗ ಇಲ್ಲೊಂದು ಟ್ರೇಡ್ನ ಪಂಚ್ ಮಾಡಿದ್ದೆ. ನಾನು ಹೇಳಿದ್ನಲ್ಲ ಕಾಸ್ಟು $81 ಎಕ್ಸಿಟ್ ಆಯಿತು ಅಂತ. ಸ್ಟಾಪ್ ಲಾಸ್ ನಾನು ಫಸ್ಟ್ ಆಫ್ ಆಲ್ ಇಡೋದಿಲ್ಲ, ಅದು ಹೆಂಗೆ ಎಕ್ಸಿಟ್ ಆಯಿತು ದೇವರಾಣೆ ನನಗೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಓಕೆ, ಈ ಒಂದು ಟ್ರೇಡು ಪ್ಲ್ಯಾನ್ ಮಾಡಿದ್ದು 1:1ಗೆ. ಈ ಒಂದು ಟ್ರೇಡ್ನ ತಗೊಳ್ಳೋದಕ್ಕೆ ಮೇನ್ ಏನಿತ್ತು ಅಂದರೆ, ಫಸ್ಟು ಇಲ್ಲಿ ನೋಡ್ಬೋದು ನೀವು, ಯು ಕ್ಯಾನ್ ಸಿ ಹಿಯರ್ ಡಬಲ್ ಟಾಪ್ ಆಗ್ತಾ ಇದೆ. ಓಕೆನಾ, ದೆನ್ ಬೊಲಿಂಜರ್ ಬ್ಯಾಂಡ್ ನೋಡಿ ಸ್ವೀಪ್ ಆಗಿದೆ. ಕರೆಕ್ಟಾ, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಗ್ರೀನ್ ಕ್ಯಾಂಡಲ್ ಬಂದು ಒಂದು ರೆಡ್ ಬಂದಿದೆ, ಸ್ವೀಪ್ ಆಗಿದೆ, ಡಬಲ್ ಟಾಪ್ ಥರ ಆಗಿದೆ. ದೆನ್ ಲೆಟ್ಸ್ ಮಾರ್ಕ್ ದಿ ಫಿಬ್, ಅಬ್ಸರ್ವ್ ಮಾಡಿ 0.6 ರಿಜೆಕ್ಷನ್ ಕೂಡ ಇದೆ. ಓಕೆ, ಸೊ ದಟ್ಸ್ ವೈ ಇದೊಂದು ಸ್ವಲ್ಪ ಶಾರ್ ಇತ್ತು ಎಂಟ್ರಿ. ಲೈಕ್ 1.52 ಆಗಬೇಕಾಗಿತ್ತು, ಅದು ನನ್ನ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ. 81ಗೆ ಅದು ಟ್ರಿಗರ್ ಆಗಿದೆ. ಅದು ಹೇಗೆ ಟ್ರಿಗರ್ ಆಯಿತು ಏನು ಗೊತ್ತಿಲ್ಲ, ಅದು ಬ್ರೋಕರ್ಗಳಿಗೆ ಗೊತ್ತಿರ್ಬೋದು, ಬಟ್ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಓಕೆ, ಸೊ ಸಿಂಪಲ್, ಈ ಒಂದು ಟ್ರೇಡ್ ಅದಾಗಿತ್ತು. ಆ್ಯಂಡ್ ಇನ್ನೊಂದು ಟ್ರೇಡು ತೊಗೊಂಡಿದ್ದು ಈ ಒಂದು ಬೈ ಟ್ರೇಡ್. ಓಕೆ, ಈ ಒಂದು ಬೈ ಟ್ರೇಡನ್ನು ಪಂಚ್ ಮಾಡಿದ್ದು. ಸೊ ಈ ಒಂದು ಬೈ ಟ್ರೇಡನ್ನು ಯಾಕೆ ಪಂಚ್ ಮಾಡಿದ್ದು ಅಂತ ಹೇಳ್ತೀನಿ. ಓಕೆನಾ, ಸೊ ಯು ಕ್ಯಾನ್ ಸಿ ಹಿಯರ್. ಓಕೆ, ನಾನು ಫುಲ್ಲು ಇದು ಮಾಡ್ಕೋತಾ ಇದ್ದೀನಿ. ಓಕೆ, ಸೊ $500 ಆಯ್ತಲ್ಲ ಈ ಒಂದು ಟ್ರೇಡು. ಓಕೆ, ಸೊ ನಾನು ಅದನ್ನು ಹಾಕಿ ಬಿಟ್ಬಿಡ್ತೀನಿ. ಓಕೆ, ನಾನು ಈ ಟ್ರೇಡನ್ನ ತಗೊಳ್ಳಿಲ್ಲ. ಓಕೆ, ಸೊ ಅದು ಚಾನ್ಸ್ ಇತ್ತು ಬಟ್ ತಗೊಳ್ಳಿಲ್ಲ, ಈ ಟ್ರೇಡ್ನ ತಗೊಂಡಿದ್ದು. ಸೊ ಈ ಒಂದು ಬೈ ಟ್ರೇಡ್ನ ತಗೊಳ್ಳೋದಕ್ಕೆ ದ ಮೇನ್ ರೀಸನ್ ಏನಿತ್ತು ಅಂದರೆ, ಸಿ ಹಿಯರ್. ಓಕೆ, ಇಲ್ಲಿರುವಂಥ ಡಿಮ್ಯಾಂಡ್ ಝೋನ್ನ ಅಬ್ಸರ್ವ್ ಮಾಡಿ. ಓಕೆ, ಇಲ್ಲಿರುವಂಥ ಡಿಮ್ಯಾಂಡ್ ಝೋನ್ನ ಅಬ್ಸರ್ವ್ ಮಾಡಿ, ಆಮೇಲೆ ಇಲ್ಲಿರುವಂಥ ಝೋನ್ನ ಅಬ್ಸರ್ವ್ ಮಾಡಿ. ಓಕೆ, ಇಲ್ಲೆಲ್ಲ ನೋಡಿ, ನಾನು ಇದನ್ನು ಇಂಡಿಕೇಟರ್ ಆಫ್ ಮಾಡ್ಕೋತೀನಿ, ಇಲ್ಲೆಲ್ಲ ನೋಡ್ಕೊಳ್ಳಿ. ಓಕೆ, ನೀವು ಹೈಯರ್ ಟೈಮ್ ಫ್ರೇಮು ಹೋಗ್ಬೋದು, ಯಾವ ಟೈಮ್ ಫ್ರೇಮ್ ಬೇಕಾದ್ರೂ ಹೋಗ್ಬೋದು. ಸೊ ಇಲ್ಲಿ ನೋಡಿ. ಓಕೆನಾ, ಅಬ್ಸರ್ವ್ ಮಾಡಿದ್ರ? ಸೊ ಮಾರ್ಕೆಟ್ ಇಲ್ಲಿಂದ ಸ್ಟ್ರಾಂಗ್ ಆಗಿ ಮೇಲೋಗಿದೆ. ಅಗೇನ್ ಮಾರ್ಕೆಟ್ ಇಲ್ಲಿಗೆ ಬಂದು ನೋಡಿ ಕಂಪ್ಲೀಟ್ಲಿ ಟ್ರೆಂಡನ್ನೇ ಚೇಂಜ್ ಮಾಡಿಬಿಟ್ಟಿದೆ. ಅಂದರೆ ಈ ಲೆವೆಲಲ್ಲಿ ಏನೋ ಒಂದು ಇದೆ ಅಂತ ಅರ್ಥ ಅಲ್ವಾ? ಏನೋ ಒಂದಿದೆ. ಸುಮ್ಮನೆ ಅಂತೂ ಮಾರ್ಕೆಟ್ ಈ ಲೆವೆಲಿಗೆ ಬಂದಾಗ ಮೇಲೆ ಹೋಗೋದಿಲ್ಲ, ಅದು ಇಷ್ಟು ಶಾರ್ಪ್ ಆಗಿ ಮೂವ್ ಆಗಿದೆ. ಆ್ಯಂಡ್ ಅಗೇನ್ ಮಾರ್ಕೆಟ್ ಅದೇ ಪ್ಲೇಸಿಗೆ ಬರ್ತಾ ಇದೆ ಅಂದರೆ ಮೀನಿಂಗ್ ಏನು? ಓಕೆ, ಇವಾಗ ಏನಾಗುತ್ತೆ ಅಂದರೆ, ನೀವೀಗ ಫಿಲಮಲ್ಲಿ ಹೀರೋ. ಓಕೆ, ಒಂದೊಂದು ಪ್ಲೇಸಲ್ಲಿ ತುಂಬ ಸ್ಟ್ರಾಂಗ್ ಇರುವಂಥ ಜನ ಇರ್ತಾರೆ, ವಿಲನ್ಗಳಿರ್ತಾರೆ. ಒಂದು ಜಾಗದಲ್ಲಿ, ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೆಗ್ನಲ್ಲಿ ಇದ್ದೀನಿ, ನಾನು ಹೀರೋ ಅಂದ್ಕೊಳ್ಳೋಣ. ಸುಂಕುತ್ಕಟ್ಟೆಯಲ್ಲಿ ಒಬ್ರು ಸ್ಟ್ರಾಂಗ್ ಆಗಿರೋರು ಇರ್ತಾರೆ, ನಾಗರ್ಬಾವಿಲಿ ಒಬ್ರು ಸ್ಟ್ರಾಂಗ್ ಆಗಿರೋರು ಇರ್ತಾರೆ, ನೆಕ್ಸ್ಟ್ ರಾಜಾಜಿನಗರಲ್ಲಿ ಒಬ್ರು ಸ್ಟ್ರಾಂಗ್ ಆಗಿರೋರು ಇರ್ತಾರೆ. ನಾನಿವಾಗ ಸುಂಕುತ್ಕಟ್ಟೆಯಲ್ಲಿ ಇರೋರ್ಗು ಹೊಡೆದು ಹೋಗ್ತೀನಿ, ನಾಗರ್ಬಾವಿಲಿ ಇರೋರು ಹೊಡೆದು ಹೋಗ್ತೀನಿ. ನೆಕ್ಸ್ಟ್ ಸಲ ನಾನು ರಾಜಾಜಿನಗರ್, ಅಂದರೆ ಇವಾಗ ರಾಜಾಜಿನಗರಲ್ಲಿ ಇರೋರನ್ನ ಹೊಡೆಯೋದಕ್ಕೆ ಹೋಗ್ತೀನಿ, ಅವಾಗ ರಾಜಾಜಿನಗರಲ್ಲಿ ಇರೋರು ತುಂಬ ಸ್ಟ್ರಾಂಗ್ ಇರ್ತಾರೆ, ಅವ್ರನ್ನ ನನ್ನ ಹೊಡೆದ್ಬಿಟ್ಟು ವಾಪಸ್ ಕಳಿಸ್ಬಿಟ್ಟಿರ್ತಾರೆ. ಓಕೆ, ನಾನು ತಿರ್ಗಾ ಟ್ರೈ ಮಾಡಬೇಕು ಅಂತ ಹೋಗ್ತೀನಿ, ಬಟ್ ನಾನು ಸ್ಟ್ರಾಂಗ್ ಇರೋದಿಲ್ಲ. ಸೊ ಅಗೇನ್ ನಾನು ರಾಜಾಜಿನಗರದಲ್ಲಿರೋರ್ನ ನಾಗರ್ಬಾವಿಲಿರೋರ್ನ ಸುಂಕುತ್ಕಟ್ಟಲ್ಲಿರೋರ್ನ ಹೊಡಿತೀನಿ. ರಾಜಾಜಿನಗರಕ್ಕೆ ಹೋದಾಗ ನಾನು ಅವ್ರನ್ನ ಹೊಡಿಯೋಕ್ಕಾಗುತ್ತಾ ಇಲ್ವಾ? ಆಗೋದಿಲ್ಲ. ಯಾಕೆ ಅಂದರೆ ನನ್ನ ಹತ್ರ ಅಷ್ಟು ಸ್ಟ್ರೆಂತ್ ಇಲ್ಲ. ರಾಜಾಜಿನಗರ್ಗೆ ಮುಂಚೆ ಹೋದಾಗಲೇ ಹೊಡೆದು ಕಳಿಸ್ಬಿಟ್ಟಿದ್ದಾರೆ, ಇವಾಗ ಅಗೇನ್ ಹೋದ್ರೆ ನನಗೆ ಹೊಡೆದು ಕಳಿಸ್ಬಿಡ್ತಾರೆ. ಹಾಗೇನೇ ಈ ಒಂದು ಜಾಗದಲ್ಲಿ ಮಾರ್ಕೆಟು ಅಷ್ಟು ದೊಡ್ಡ ಮೂವ್ ಆಗಿದೆ ಅಂದರೆ, ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಅಟ್ಲೀಸ್ಟ್ ಆ ಮೂಮೆಂಟ್ ಕಾಣಿಸ್ಬೇಕು. ಅಲ್ಲಿಂದ ದೊಡ್ಡ ಮೂಮೆಂಟ್ ಆಗುತ್ತೋ ಇಲ್ವೋ, ಅಟ್ಲೀಸ್ಟ್ ಈ ಟ್ರೆಂಡಿಗಾರು ರೀಟ್ರೇಸ್ಮೆಂಟ್ ಥರ ಇರಬೇಕಾ? ಕಾಮನ್ ಸೆನ್ಸು, ಈ ಟ್ರೆಂಡಿಗಾರು ರೀಟ್ರೇಸ್ಮೆಂಟ್ ಥರ ಇರಬೇಕಾ? ಸೊ ದಟ್ಸ್ ವೈ ಇಲ್ಲಿ ಚಾನ್ಸ್ ಸಿಕ್ತು. ಆ ಝೋನಲ್ಲಿ ನಾನು ಏನು ಮಾಡಿದೆ ಅಂದರೆ, ಬೈಯಿಂಗ್ ಪ್ರೆಷರ್ ಇದೆಯಾ ಅಂತ ನೋಡಿಕೊಂಡೆ. ಓಕೆ, ಬೈಯಿಂಗ್ ಪ್ರೆಷರ್ ಇದೆಯಾ ಈ ಝೋನಲ್ಲಿ, ಈ ಒಂದು ಗ್ರೀನ್ ಲೈನಲ್ಲಿ ಅನ್ನೋದು ನನಗೆ ಫಸ್ಟ್ ನಾನು ಚೆಕ್ ಮಾಡಬೇಕಾಯಿತು. ನೋಡ್ಬೋದು ನೀವು, ಎಕ್ಸಾಕ್ಟ್ಲಿ ಬಂತು. ಒಂದು ಒಳ್ಳೆ ಥರ ಹ್ಯಾಮರ್ ಥರನೇ ಕ್ಯಾಂಡಲ್, ನೆಕ್ಸ್ಟ್ ಒಂದು ಗ್ರೀನ್ ಕ್ಯಾಂಡಲ್ ಬಂತು ವಿತ್ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಕೂಡ ಆಗಿದೆ. ಅಬ್ಸರ್ವ್ ಮಾಡಿ, ಬೊಲಿಂಜರ್ ಬ್ಯಾಂಡ್ನ ಸ್ವೀಪ್ ಕೂಡ ಆಗಿದೆ, ಇಂಪಾರ್ಟೆಂಟ್ ಲೆವೆಲ್ ಹತ್ರ ಕೂಡ ಇದೆ. ಓಕೆ, ಸೊ ದಟ್ಸ್ ವೈ ಇಲ್ಲಿ ತಗೊಂಡಂಥ ಟ್ರೇಡು. ಓಕೆ, ಇಲ್ಲಿ 2. ಆಮೇಲೆ ಒಂದು SL ಆದಂಥ ಟ್ರೇಡು. SL ಆಗಿದ್ದು ಯಾಕೆ ಅಂದರೆ, ದ ಮೇನ್ ರೀಸನ್, ನಾನು ಟ್ರೇಡನ್ನು ಏನು ತಗೊಂಡಿದ್ದಲ್ಲ, ಇಲ್ಲಿ ತಗೊಂಡಿದ್ದೆ ಟ್ರೇಡನ್ನು. ಓಕೆ, ಇಲ್ಲಿ ತಗೊಂಡಿದ್ದೆ. ಓಕೆ, ಸೊ ಸೆಲ್ ಸೈಡ್ ಏನೇನೆ
ಬಟ್ ದ ಥಿಂಗ್ ಏನು ಅಂದರೆ ಈ ಒಂದು ಗ್ರೀನ್ ಕ್ಯಾಂಡಲ್ ಬಂತಲ್ಲ, ನಂಗೆ ಚಿಕ್ಕ ಎಸ್ ಎಲ್ ಇಡೋದು, ಯಾಕಂದರೆ ಲಾಟ್ ಸೈಜ್ ತುಂಬ ದೊಡ್ಡ ಲಾಟಿಗೆ ಹೋಗ್ತೀನಿ, 2 ಲಾಟ್ಸು ಈ ಥರ. ಸೊ ಆ ಥರ ಆದಾಗ ನಾನು ಸ್ಮಾಲ್ ಎಸ್ ಎಲ್ ಇಡ್ತೀನಿ. ಯೂಶಲಿ ನಾನು ಎಸ್ ಎಲ್ ಇಡೋದು ಇಲ್ಲಿ ಸ್ವಿಂಗ್ಗಳ ಹತ್ರ, ನೀವು ಗೊತ್ತು. ಬಟ್ ಇಲ್ಲಿಗೆ ಎಸ್ ಎಲ್ ಇಟ್ಟಾಗ ಆಬ್ವಿಯಸ್ಲಿ ದೊಡ್ಡ ಲಾಟ್ ಇದ್ದಾಗ ಹ್ಯೂಜ್ ಲಾಸ್ನ ಬಿಟ್ಕೋಬಾರ್ದು ಅಂತ ಅಷ್ಟು ಸ್ಮಾಲ್ ಎಸ್ ಎಲ್ ಇಡ್ತೀನಿ. ಬಟ್ ಅದೊಂದು ಗ್ರೀನ್ ಕ್ಯಾಂಡಲ್ ಬಂದ್ಬಿಟ್ಟು ಅದು ಎಸ್ ಎಲ್ ಹಿಟ್ ಆಗಿದ್ದು. ಆಮೇಲೆ ಎವ್ರಿಥಿಂಗ್ ಕವರ್ಡ್ ಆಗಿ, ಸೊ ಈ ಒಂದು ಟ್ರೇಡಲ್ಲೂ ಕೊಡ್ತು, ಈ ಒಂದು ಟ್ರೇಡಲ್ಲೂ ಹ್ಯೂಜ್ ಪ್ರಾಫಿಟ್ ಆಗಿತ್ತು. ಸೊ ಐ ಮೇಡ್ ಓವರ್ ಆಲ್ 1K USD. ಓಕೆನಾ? ಸೊ ನೀವು ಇವಾಗ ಇದು ಗೊತ್ತಾಯ್ತಲ್ಲ. ಸೊ ಇವಾಗ ಲೆಟ್ಸ್ ಕಮ್ ಟು ಕ್ಯಾಮ್ರಾ ಎಲ್ಲ ಇಲ್ಲಿ. ಓಕೆ, ಲೆಟ್ಸ್ ಇದು ಇಲ್ಲಿನ ದಿನ. ಓಕೆ, ಸೊ ಈ ದಿನದಲ್ಲಿ ನಾನು ತಗೊಂಡಿರೋದು ಎಷ್ಟು ಟ್ರೇಡ್ಸ್ಗಳು ಅಂದರೆ ಒಂದು 5ರಿಂದ 6 ಟ್ರೇಡ್ಸ್ಗಳು. ಓಕೆ, ಸೊ ನಾನು ಏನು ಪ್ಲಾನ್ ಮಾಡ್ಕೋತೀನಿ ಅಂದರೆ, ಸೊ ಇದು 2K USD ಆಗಿರೋ ಅಂಥ ಒಂದು ದಿನ. ಓಕೆ, ಸೊ ಇಲ್ಲಿ ನಾನು ಏನು ಪ್ಲಾನ್ ಮಾಡ್ತೀನಿ ಅಂದರೆ, ದ ಮೇನ್ ಥಿಂಗ್ ಇಲ್ಲಿ ರಿಸ್ಕ್ ರಿವಾರ್ಡ್ ಪ್ರಕಾರ ಹೋಗ್ಬೇಕಾದ್ರೆ ಕಮ್ಮಿ ಲಾಟ್ ಹೋಗ್ತೀನಿ, ಹೈಯರ್ ಸ್ಕ್ಯಾಲ್ಪ್ ಮಾಡಬೇಕಂದ್ರೆ ಲೋವರ್ ಲಾಟ್ ಹೋಗ್ತೀನಿ, ಹೈಯರ್ ಲಾಟ್ ಹೋಗ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಸ್ವೀಪ್ ಆಗಿದೆ ನೋಡಿದ್ರ, ಇಲ್ಲಿ ಸ್ವೀಪ್ ಆಗಿದೆ ಬೊಲಿಂಜರ್ ಬ್ಯಾಂಡ್. ಓಕೆ, ರೆಡ್ ಗ್ರೀನ್ ಕ್ಯಾಂಡಲ್. ಬಟ್ ಈ ಲೆವೆಲ್ ಯಾವ ಲೆವೆಲ್ ಅನ್ನೋದು ನನಗೆ ಗೊತ್ತಾಗಬೇಕಾಗಿತ್ತು. ಸೊ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಫಿಬ್ ಹಾಕೊಂಡೆ. ಅಬ್ಸರ್ವ್ ಮಾಡಿ, ಇಲ್ಲಿಂದ ಇಲ್ಲಿಗೆ ಯು ಕ್ಯಾನ್ ಸಿ ಹಿಯರ್ 0.5 ಸಪೋರ್ಟ್ ವಿತ್ ಫಿಬ್ ಸ್ವೀಪ್ ಆಗಿದೆ. ರೆಡ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ 0.5 ಸಪೋರ್ಟ್. ಓಕೆ, ಸೊ ನಿಮಗೆ ಇನ್ನೂ ಕನ್ಫ್ಯೂಷನ್ ಆಗುತ್ತೆ ಅಂದರೆ ನಾನು ಇವೆಲ್ಲನೂ ರಿಮೂವ್ ಮಾಡ್ತೀನಿ ಇವಾಗ, ಸೊ ದಟ್ ಈಸಿ ಆಗುತ್ತೆ. 0.1683 ಓಕೆ, ಸಿ ಹಿಯರ್ ಆ ಝೋನ್ನ ಟಚ್ ಮಾಡಿತ್ತು ಅಂದಿದ ತಕ್ಷಣನೇ ನಾನು ಟ್ರೇಡ್ನ ಪ್ಲಾನ್ ಮಾಡಲಿಲ್ಲ. ವಾಟ್ ಇಫ್ ಹಿಂಗೆ ಬಿದ್ದುಬಿಟ್ಟಿದ್ರೆ. ಬಟ್ ನನಗೆ ಇಲ್ಲಿ ಕನ್ಫರ್ಮೇಷನ್ ಕೊಟ್ಟಿದ್ದು ಯಾವ್ದು ಗೊತ್ತಾ? ಬೊಲಿಂಜರ್ ಬ್ಯಾಂಡ್ ಸ್ವೀಪು ಇಲ್ಲ ಇದೆಯಲ್ಲ, ಬೊಲಿಂಜರ್ ಬ್ಯಾಂಡ್ ಸ್ವೀಪ್. ಸೊ ಈ ಒಂದು ಟ್ರೇಡನ್ನು ಕ್ಯಾಚ್ ಮಾಡಿದೆ. ಓಕೆ, ದೆನ್ ಅಗೇನ್ ನೆಕ್ಸ್ಟ್ ಟ್ರೇಡು ಪಿವೋಟ್ ಕ್ಯಾಮ್ರೆಲಾಗೆ ಬನ್ನಿ. ಇಲ್ಲಿ ಆದಂಥ R3 EMA ಬ್ರೇಕ್ಔಟು. ಓಕೆ, ರಾತ್ರಿ ಕ್ಯಾಚ್ ಮಾಡಿದ್ದು, ಇಲ್ಲಿ R1ದು, ಆಮೇಲೆ ರಾತ್ರಿ ಒಂದು ಕ್ಯಾಚ್ ಮಾಡಿದೆ. ಸೊ ಇವಾಗ ಇಲ್ಲಿ ನೋಡಿ ಕ್ಯಾಮ್ರೆಲ್ಲ ಹಾಕೊಂಡಿದ್ದೀನಿ. ಆಮೇಲೆ ಸೊ EMA 20. ಓಕೆನಾ? ಸೊ ಇವಾಗ ಇಲ್ಲಿ ಓಕೆ, ಇಲ್ಲಿ ಏನಿತ್ತಲ್ಲ, ಇಲ್ಲಿ ಬ್ರೇಕ್ಔಟ್ ಆಯಿತು. ಓಕೆ, ಇಲ್ಲಿ ಬ್ರೇಕ್ಔಟ್ ಆದಾಗ ನಾನು ಏನು ಮಾಡಿದೆ ಅಂದರೆ, ಇಲ್ಲಿ ಬ್ರೇಕ್ಔಟ್ ಆಯ್ತಲ್ಲ, ಸೊ ನಾನು ಹೈಯರ್ ಲಾಟ್ ಹೋಗೋದ್ರಿಂದ ನನಗೆ ಸ್ಟಾಪ್ ಲಾಸ್ ಯೂಶಲಿ ಇಲ್ಲಿರುತ್ತೆ. ಓಕೆ, ಸ್ಟಾಪ್ ಲಾಸ್ ಯೂಶಲಿ ನಾನು ಇಲ್ಲಿ ಇಡಬೇಕಾಗತ್ತೆ. ಬಟ್ ದ ಥಿಂಗ್ ಏನು ಅಂದರೆ, ಲೈಕ್ ಸಮ್ಟೈಮ್ಸ್ ಇಷ್ಟು ಮೂಮೆಂಟ್ ಆದಾಗ ಲೈಕ್ ನಿಮಗೆ ಒಂದು ಸ್ಪೈಕ್ ಅಂದರೆ ಹಿಂದೆ ಬರುವಂಥ ಚಾನ್ಸಸ್ ಇರುತ್ತೆ. ಆವಾಗ ಎಸ್ ಎಲ್ನ ತೊಗೋಬೇಕಾಗಿರೋಂಥ ಚಾನ್ಸಸ್ ಬಂದ್ಬಿಡುತ್ತೆ. ಸೊ ನಾನು ಅದಕ್ಕೆ ಏನು ಮಾಡಿದೆ ಅಂದರೆ, ಸಿಂಪಲ್ಲು ಇಲ್ಲಿಂದ ಆಫಿಗೆ ನೋಡಿಕೊಂಡು, ಓಕೆ, ಇಲ್ಲಿಂದ ಆಫಿಗೆ ನೋಡಿಕೊಂಡು ಈ ಆಫ್ ಲೈನ್ ಹತ್ರ ಓಕೆ ರೆಡ್ ಕ್ಯಾಂಡಲ್ ಬ್ರೇಕ್ ಆಗೋದಕ್ಕೆ ಕಾದೆ. ಓಕೆ, ಸೊ ಇಲ್ಲಿಂದ ಬಂದು ಹೀಗೆ ಬಂದು ಇಲ್ಲಿ ರಿಜೆಕ್ಷನ್ ಆಗಿದ್ದಿದ್ರೆ ಓಕೆ ನಾನು ತಗೋತಾ ಇದ್ದೆ. ಬಟ್ ಇಲ್ಲಿ ರಿಜೆಕ್ಷನ್ ಆಗಲಿಲ್ಲ ಅದು. ಸೊ ಇಷ್ಟೆಲ್ಲ ಮೂಮೆಂಟ್ ಆಗಿ ಬಂತು, ಲಿಮಿಟ್ ಆರ್ಡರ್ ಇಡಲಿಲ್ಲ. ಯಾಕೆ ಅಂದರೆ ಇದು 0.5 0.6 ರೀಟ್ರೇಸ್ಮೆಂಟ್ ಆದರೆ ಏನು ಮಾಡ್ತೀರಾ ಈ ಸ್ವಿಂಗಿಗೆ? ಸೊ ಅವಾಗ ಕಿತ್ಕೊಂಡು ಹೋಗ್ಬಿಡುತ್ತೆ. ಸೊ ದಟ್ಸ್ ವೈ ಲಿಮಿಟ್ ಆರ್ಡರ್ ಇರಲಿಲ್ಲ. ಆಮೇಲೆ ಇಲ್ಲಿ ಬಂತು, ಆ ಲೆವೆಲ್ನ ಒಂದು ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡ್ತು, ಇಲ್ಲಿ ತಗೊಂಡೆ. ಆಮೇಲೆ ಯು ಕ್ಯಾನ್ ಸಿ ಹಿಯರ್ ಇಲ್ಲಿ ಡಬಲ್ ಟಾಪ್ ಕೂಡ ಆಗಿದೆ. ಓಕೆನಾ? ಡಬಲ್ ಟಾಪ್ ಕೂಡ ಆಗಿದೆ. ದೆನ್ ಬೂಮ್, ನೆಕ್ಸ್ಟ್ ಟ್ರೇಡು R4 EMA ಬ್ರೇಕ್ಔಟ್. ಇವನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, R4 EMA ಬ್ರೇಕ್ಔಟ್. ಇಲ್ಲಿ ನೋಡಿ, ಇಲ್ಲೊಂದು ಕಾಮನ್ ಸೆನ್ಸ್ನ ಯೂಸ್ ಮಾಡಿದ್ದೆ ನಾನು. ಇದು ತುಂಬ ಶಾರ್ ಅಂತ ಗೊತ್ತಿತ್ತು. ಏನು ಕಾಮನ್ ಸೆನ್ಸ್ನ ಯೂಸ್ ಮಾಡಿದ್ದೆ ಅಂದರೆ, ಮಾರ್ಕೆಟ್ ಇಷ್ಟು ಮೂಮೆಂಟ್ ಆಗ್ತಾ ಇದೆಯಲ್ಲ, ಕರೆಕ್ಷನ್ ಮಾಡ್ಕೊಂಡು ಈಗ ಇಲ್ಲಿ R4 EMA ಬ್ರೇಕ್ ಆಗಿದೆ ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು. R2 ಏನಿದೆ, R2 ಏನಿದೆ ನೋಡಿ, ಇಲ್ಲಿಂದ ಫಾಲ್ ಆಗಬೇಕಿದ್ರೆ ಫಾಲ್ ಆಗಬೇಕಾಯಿತು, ರೀಟ್ರೇಸ್ ಮಾಡ್ತು. ಓಕೆ, ಅಗೇನ್ ಬಂತು ಇಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ರೀಟ್ರೇಸ್ ಮಾಡಲೇಬೇಕಾ, ಯಾಕಂದರೆ ಇಷ್ಟು ಮೇಲ್ ಬಂದ್ಬಿಟ್ಟಿದೆ. ಸೊ ಅಗೇನ್ ಒಂದು ಸ್ವಲ್ಪ ರೀಟ್ರೇಸ್ ಆಗುತ್ತೆ ಅಂತ R3 EMA ಹಿಡಿದಿದ್ದು. R3 EMA ಬ್ರೇಕ್ಔಟ್ನ. ಇವಾಗ ಕಾಮನ್ ಸೆನ್ಸ್ ಅನ್ನೋದು ಇದೇನೆ. ನಾನು ಯಾವಾಗಲೂ ಹೇಳ್ತೀನಿ, ಮಾರ್ಕೆಟಿಂಗ್ ಮೂವ್ ಆಗ್ತಾ ಇದೆ ಅಂದರೆ ಈ ರೆಸಿಸ್ಟೆನ್ಸ್ ಹತ್ರ ಇದೆ ಅಂದಾಗ ನೀವು ದೊಡ್ಡ ಫಾಲ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅನ್ನೋ ಬದಲು ಅಟ್ಲೀಸ್ಟ್ ರೀಟ್ರೇಸ್ನ ಹಿಡಿದ್ರೆ ಮುಗೀತಲ್ಲ. ಹೈಯರ್ ಲಾಟ್ಸ್ಗಳಲ್ಲಿ ಹೀಗೆ ಹೋಗಬೇಕು. ಓಕೆ, ಸೊ ನೀವು ರಿಸ್ಕ್ ರಿವಾರ್ಡ್ ಅಂತ ಕೂತ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ಲೂಸ್ ಮನಿ. ಓಕೆ, ಹೈಯರ್ ಲಾಟ್ಸಲ್ಲಿ ಇದ್ದಾಗ
ಬಟ್ ಅಂದರೆ ಸ್ಮಾಲ್ ಕ್ಯಾಪಿಟಲ್ನ ಫ್ಲಿಪ್ ಮಾಡ್ತಾ ಇದ್ರೆ ಓಕೆ, ಅವಾಗ ಸ್ಕ್ಯಾಲ್ಪ್ ಮಾಡಿ 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 ಬಿಲ್ಡ್ ಮಾಡ್ಕೋಬೇಕು. ನಾನು ಸ್ಕ್ಯಾಲ್ಪ್ ಮಾಡ್ಬೇಕಾದ್ರೆ ತುಂಬ ಶಾರ್ಪ್ ಆಗಿ ಮಾಡಬೇಕು, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ ದಿನ ಇದು ಯಾವುದಿದು ಮಂಡೇ. ಓಕೆ, ಸೊ ಐ ಥಿಂಕ್ ಮಂಡೇ ಲೈಕ್ ದ ಮೇನ್ ಏನು ಅಂದರೆ ನಾನು ಫ್ರೈಡೇ ಟ್ರೇಡನ್ನ ಕ್ಯಾರಿ ಮಾಡ್ತಾ ಇದ್ದೆ. ಓಕೆ, ಇದು ನೆಕ್ಸ್ಟ್ ಲೆವೆಲ್ ಟ್ರೇಡು. ನಾನು ಇದನ್ನ ರಿಯಲ್ ಫಿಕ್ಸ್ ಅನ್ನೋ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದರಲ್ಲಿ ನಾನು ಫ್ರೈಡೇ ಟ್ರೇಡ್ ಬಗ್ಗೆನೂ ನಿಮ್ಗೆ ಹೇಳಿದ್ದೀನಿ. ಓಕೆ, ನಾನು ಇಲ್ಲಿ ತಪ್ಪು ಮಾಡಿದ್ದೇನು ಅಂದರೆ ಲೈವಲ್ಲಿ ಇದ್ದಾಗ ದ ಮೇನ್ ಇಶ್ಯೂ ನನಗೆ ಗೊತ್ತಿತ್ತು ಫಾಲ್ ಆಗಬೇಕು ಅಂತ. ಯಾಕೆ ಫಾಲ್ ಆಗಬೇಕು ಅನ್ನೋದನ್ನ ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಸೊ ಇಲ್ಲಿ ನಾನು ಇದನ್ನು ಹಾಕ್ಬಿಡ್ತೀನಿ. ಓಕೆ, ಯಾಕೆ ಫಾಲ್ ಆಗಬೇಕಾಗಿತ್ತು ಅನ್ನೋದನ್ನ ನಾನು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾನು ಲೈವಲ್ಲೂ ಹೇಳಿದೆ, ಅವ್ರು ಯಾರೋ ಒಬ್ರು ಬಂದು ಹೇಳಿದ್ರು, ಇಲ್ಲ ಬ್ರೋ ಇದು ಮೇಲೆ ಹೋಗ್ಬೇಕು, ನೀವು ಅಗೇನೆಸ್ಟ್ ತೊಗೊಂಡಿದ್ದೆ. ನಾನು ಹೇಳಿದ್ನಲ್ಲ, ನಾನು ಯಾವತ್ತು ವ್ಯೂ ಸೈಡಲ್ಲಿ ರಾಂಗೇ ಮಾಡಲ್ಲ. ನಾನು ಅಲ್ಲೊಂದು ಸ್ವಲ್ಪ ಅರ್ಜೆಂಟ್ ಮಾಡಿದೆ. ಓಕೆ, ಏನು ಅರ್ಜೆಂಟ್ ಮಾಡಿದೆ ಅಂದರೆ ನಾನು ಇಲ್ಲಿ ತೊಗೊಂಡ್ಬಿಟ್ಟೆ. ಓಕೆ, ಇಲ್ಲಿ ತೊಗೊಂಡಿದ್ದು ತಪ್ಪಾಗಿದ್ದು ಅದು, ಅಲ್ಲ ಸಾರಿ, ಇಲ್ಲಿ ತೊಗೊಂಡಿದ್ದು ತಪ್ಪಾಗಿದ್ದು. ಸೊ ಇಲ್ಲಿ ನೋಡ್ಬೋದು, ಯೂಶಲಿ ಇಲ್ಲಿ ತೊಗೊಂಡ್ರೆ SLನ ನಾನು ಈ ಸ್ವಿಂಗ್ಗಳ ಹತ್ರ ಇಡಲೇಬೇಕು. ಆಬ್ವಿಯಸ್ಲಿ ನಾನು ಸ್ವಿಂಗ್ ಹತ್ರ ಇಡಲಿಲ್ಲ, ಬಟ್ ಲೈಕ್ ಮಾಮೂಲಿ ಕ್ಯಾಂಡಲ್ ಹೈಯಾಗೆ ಇಟ್ಟಿದ್ದೆ. ಬಟ್ ಇಲ್ಲಿಂದ ಹೇಗೆ ನಾನು ಫೈಂಡ್ ಔಟ್ ಮಾಡಿದೆ ಲೈಕ್ ಫಾಲ್ ಆಗುತ್ತೆ ಹೆವಿ ಅಂತ. 1 ಅವರ್ಗೆ ಹೋಗೋಣ. ಓಕೆ, 1 ಅವರಲ್ಲಿ ಇಲ್ಲಿ ನೋಡಿ ಮಾರ್ಕೆಟು ಎಲ್ಲಿದೆ ಅಂದರೆ ಈ ಝೋನಲ್ಲಿ ಇತ್ತು, ಕರೆಕ್ಟಾ? ಆ್ಯಂಡ್ ಈ ಝೋನಲ್ಲಿ ನೋಡಿ ಆಲ್ರೆಡಿ ಒಂದು ರೆಡ್ ಕ್ಯಾಂಡಲ್ ಬ್ರೇಕ್ ಮಾಡಿತ್ತು. ಓಕೆ, ಇವಾಗ ಒಂದು ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟು ಅಟ್ಲೀಸ್ಟ್ ಈ ಒಂದು ಸ್ವಿಂಗಿಂದ ಇಲ್ಲಿಗೆ ಹಾಕೊಂಡ್ರೆ ನೋಡಿ, ಅಟ್ಲೀಸ್ಟ್ ಈ 0.5 ಬರಲೇಬೇಕಾ, 0.5 0.6ಗೆ ರೀಟ್ರೇಸ್ ಆಗೋಕ್ಕೆ ಬರಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಸ್ವಲ್ಪ ಬಂದು ಹೋಗ್ಲೇಬೇಕಾ? ಸೊ ನಾನು ಅದನ್ನ ಹೇಳ್ತೀನಲ್ಲ, ಇಷ್ಟನ್ನು ಮಾತ್ರ ಕ್ಯಾಚ್ ಮಾಡೋಣ ಅಂದ್ಕೊಂಡೆ. ಓಕೆ, ಸೊ ಇಲ್ಲಿ ಆಗಿದ್ದು ಅದೇನೇನೆ, ಇಷ್ಟನ್ನು ಮಾತ್ರ ಕ್ಯಾಚ್ ಮಾಡೋಣ. ಆಬ್ವಿಯಸ್ಲಿ ಇಲ್ಲಿ ನೋಡ್ಬೋದು ಡಬಲ್ ಟಾಪ್ ಥರನೂ ಆಗಿದೆ. ಓಕೆನಾ? ಆಮೇಲೆ ನೀವು ಫಿಬ್ ಎಕ್ಸ್ಟೆನ್ಷನ್ ಹಾಕೊಂಡ್ರೆ, ಟ್ರೆಂಡ್ ಬೇಸ್ ಫಿಬ್ ಎಕ್ಸ್ಟೆನ್ಷನ್ ಹಾಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಯು ಕ್ಯಾನ್ ಸಿ ಇಯರ್ ಮಾರ್ಕೆಟು 1ನ್ನು ಬ್ರೇಕ್ ಮಾಡೋಕ್ಕಾಗಿಲ್ಲ. ಇಲ್ಲಿ ಬ್ರೇಕ್ ಮಾಡಿ ಫೇಲ್ ಆಗಿದೆ. ಓಕೆ, ಅಗೇನ್ ಫೇಲ್ ಆಗ್ತಾ ಇದೆ. ಅಂದರೆ ಅರ್ಥ ಏನು, ಮಾರ್ಕೆಟ್ ಈ ಮೂಮೆಂಟ್ನ ಮುಗಿಸಿದೆ. ಇಲ್ಲಿಂದ ಅಟ್ಲೀಸ್ಟ್ ಇವಾಗ ಫಾಲ್ ಆಗಬೇಕು, ಬಟ್ ನಾವು ಕ್ಯಾಚ್ ಮಾಡ್ತಾ ಇರೋದು ಇಷ್ಟೇನೇನೆ. ಓಕೆ, ಸೊ ಇಲ್ಲಿಂದ ನಾನು ವ್ಯೂನ ಫೈಂಡ್ ಔಟ್ ಮಾಡ್ಕೊಂಡ್ಬಂದೆ. ಬಟ್ ತಪ್ಪು ಮಾಡಿದ್ದು ನಾನು 5 ಮಿನಿಟ್ಸಲ್ಲಿ ಹೋಗಿ ಟ್ರೇಡ್ನ ತಗೋಬೇಕಾದ್ರೆ, ಓಕೆ, ಟ್ರೇಡ್ನ ತಗೋಬೇಕಾದ್ರೆ ಏನು ಮಾಡಿಬಿಟ್ಟೆ, ಇಲ್ಲಿ ಟ್ರಿಗರ್ ಮಾಡಿಬಿಟ್ಟೆ. ಓಕೆ, ಲೈವಲ್ಲಿ ಇದ್ದಾಗ. ಸೊ ಐ ಥಾಟ್ ಇಲ್ಲಿಂದನೇ ಕಂಟಿನ್ಯೂ ಆಗುತ್ತೆ ಅಂತ. ಓಕೆ, ಅಲ್ಲಿ ಯಾವುದೇ ಥರ ಕನ್ಫರ್ಮೇಷನ್ ಇರಲಿಲ್ಲ, ಏನೂ ಇರಲಿಲ್ಲ. ಸೊ ಅಲ್ಲಿ ನಾನು ಟ್ರಿಗರ್ ಮಾಡಿಬಿಟ್ಟೆ, ಅದು SL ಆಗಿದ್ದು. ಅದಾದಮೇಲೆ ಐನೋ ಮಾರ್ಕೆಟ್ ಫಾಲೋ ಆಗಬೇಕು, ಯಾಕಂದರೆ ಪ್ರೀವಿಯಸ್ ಅನಾಲಿಸಿಸ್ನೆಲ್ಲ ಹೇಳಿದ್ನಲ್ಲ, ಆ ಥರ ಫಾಲೋ ಆಗಬೇಕು ಅಂತ ಇತ್ತು. ದೆನ್ ನಾನು ಏನು ಮಾಡಿದೆ ಅಂದರೆ, ನಾನು ಅವಾಗ ಒಂದು ಪ್ಲ್ಯಾನ್ ಮಾಡಿದೆ. ಓಕೆ, ಇವಾಗ ನಾನು ಸೆಲ್ ಟ್ರೇಡ್ನ ತೊಗೋಬೇಕು, ವ್ಯಾಲಿಡ್ ಜಾಗದಲ್ಲಿ ತೊಗೋಬೇಕು ಅಂತ. ಸೊ ವ್ಯಾಲಿಡ್ ಜಾಗ ಎಲ್ಲಿ? ಇವಾಗ ನಾನು ಇಲ್ಲಿ ಟ್ರೇಡ್ ತೊಗೊಂಡು ಇಷ್ಟು ಮೂಮೆಂಟ್ ಮಾಡಬೇಕಲ್ಲ, ಇಷ್ಟು ಮೂಮೆಂಟ್ ಆಗಬೇಕು ಅಂದರೆ SL ಇಲ್ಲಿರುತ್ತೆ, ಕರೆಕ್ಟಾ? SL ಇಲ್ಲಿರುತ್ತೆ ನೋಡಿ. ಎಕ್ಸಾಕ್ಟ್ಲಿ ಮಾರ್ಕೆಟು ಆ SLನ ಹೊಡಿಲೇ ಇಲ್ಲ, ಗ್ಯಾಪ್ ಅಪ್ ಆಗಿ ಅಲ್ಲಿಂದನೇ ಪಟ್ ಅಂತ ಬಿತ್ತು. ಓಕೆ, ಸೊ SL ಇಲ್ಲಿರುತ್ತೆ. ಇಲ್ಲಿ ನಾನು ತೊಗೊಂಡ್ಬಿಟ್ರೆ ಇವಾಗ ಸ್ಟಾಪ್ ಲಾಸ್ ದೊಡ್ಡದಾಗುತ್ತೆ. ಸೊ ದಟ್ಸ್ ವೈ ಏನು ಮಾಡಿದೆ ಅಂದರೆ, ಐ ವೆಯ್ಟೆಡ್ ಫಾರ್ ಬೊಲಿಂಜರ್ ಬ್ಯಾಂಡ್ನ ಟಚ್ ಮಾಡಲಿ. ಹೇಳಿದ್ನಲ್ಲ, ಯಾವುದೇ ಸೆಲ್ ಟ್ರೇಡ್ಸ್ಗಳನ್ನ ತೊಗೋಬೇಕಾದ್ರೆ ಓಕೆ, ಬೊಲಿಂಜರ್ ಬ್ಯಾಂಡ್ ಅಪ್ಪರ್ ಬ್ಯಾಂಡ್ ಹತ್ರ ಟಚ್ ಆದಾಗ ತೊಗೊಂಡ್ರೆ ನಿಮಗೆ ತುಂಬ ಕಮ್ಮಿಗೆ ಸಿಗುತ್ತೆ. EMAಗೆ ಈಗ ಇವಾಗ ಏನಾಗುತ್ತೆ, ಮಾರ್ಕೆಟಿಂಗ್ಗೆ ಬರುತ್ತೆ, ಹಿಂಗೆ ಟಚ್ ಆಗಿ ಬರ್ತಾ ಇರುತ್ತೆ. ನೀವು EMAಗೆ ಬ್ರೇಕ್ ಆದಾಗ ಕಾದಾಗ ಇನ್ ಕೇಸ್ ಇಲ್ಲಿಂದ ಇಲ್ಲಿಗೆ ಸ್ವಿಂಗಿಗೆ ಅಷ್ಟು ದೂರ ಇಲ್ಲ ಅಂದರೆ ಮ್ಯಾಟರ್ ಆಗೋದಿಲ್ಲ. ಬಟ್ ದೂರ ಇತ್ತು ಅಂದರೆ ಆಫಿಗೆ ವೆಯ್ಟ್ ಮಾಡ್ತೀರಾ. ಬಟ್ ಬೊಲಿಂಜರ್ ಬ್ಯಾಂಡಿಂದ ಮುಂಚೆನೇ ನೀವು ಟ್ರಿಗರ್ ಮಾಡೋದು ನೋಡ್ಬೋದು. ಸೊ ಅವಾಗ ಇಲ್ಲಿ ಪ್ಲ್ಯಾನ್ ಮಾಡಿದೆ. ಓಕೆ, ಇಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟು 0.5 ಲಾಟ್ ಹಾಕ್ಬಿಟ್ಟು ಬಿಟ್ಬಿಟ್ಟೆ, ಕ್ಯಾರಿ ಮಾಡಿದೆ. SLನ ಇಲ್ಲಿಟ್ಟು ಎಕ್ಸಾಕ್ಟ್ಲಿ ಇಟ್ಟಿದ್ದೆ ಅಲ್ಲಿಗೇನೆ. ಸೊ ನಾನು ಅದಕ್ಕೆ ಹೇಳೋದು, SL ಇಡೋದು ಇಂಪಾರ್ಟೆಂಟ್. ಯಾಕೆ ಸ್ವಿಂಗ್ಗಳಲ್ಲಿ SL ಇಡಬೇಕು ಅಂತ. ಸೊ ಅಲ್ಲಿಂದ ಇಟ್ಬಿಟ್ಬಿಟ್ಟೆ. ದೆನ್ ಅಲ್ಲಿಂದ ಅದು ಹಿಂದೆ ಬರಲೇ ಇಲ್ಲ. ಓಕೆ, ಫುಲ್ TP ಹಿಟ್. ಹೋಪ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಹೋಪ್ ಎಲ್ಲ ನಾನು ನಿಮ್ಗೆ ಏನು ಹೇಳ್ಕೊಟ್ಟಿದ್ದೀನಿ ಅದನ್ನು ಬಿಟ್ಟರೆ ನಾನು ಬೇರೆ ಏನೂ ಮಾಡಿಲ್ಲ ಗುರು, ಏನೂ ಮಾಡಿಲ್ಲ. ಅದೊಂದನ್ನೇ ನಾನು ನಿಮಗೆ ಇದು ಮಾಡಿರೋದು. ಸೊ ಇವಾಗ ಇಲ್ಲಿ ನಾನು ಇವಾಗ ಒಂದು ಟ್ರೇಡ್ನ ನೋಡ್ತೀನಿ ಅಂದರೆ ಆಮೇಲೆ ಲೈಕ್ ಓಕೆ, ಈ ಝೋನ್ ಹತ್ರ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಆಗುತ್ತೆ ನೋಡ್ತೀನಿ. ರಿಯಾಕ್ಟ್ ಆದಮೇಲೆ ಪಂಚ್ ಮಾಡ್ತೀನಿ ಬೈ ಸೈಡು. ಲೆಟ್ಸ್ ನೋಡೋಣ. ಓಕೆ, ಸೊ ಇದನ್ನ ಇವತ್ತೊಂದಕ್ಕೆ ಟಾರ್ಗೆಟ್ ಇದೆಯಲ್ಲ ಅದನ್ನು ಮಾಡೋದಕ್ಕೆ.
ಹೋಪ್ ಎಲ್ಲ ಗೊತ್ತಾಯ್ತು ಅನ್ಕೋತೀರಿ. ಆ್ಯಂಡ್ ಎಷ್ಟೋ ಜನ ಕೇಳ್ತಾ ಇದ್ದೀವಿ ಬ್ರೋಕರ್ ಯಾವುದು ಬ್ರೋ ನಾನು ಬ್ರೋಕರ್ ಯೂಸ್ ಮಾಡೋದು XNS ಬ್ರೋ, ಅದು ಬಿಟ್ಟರೆ ಬೇರೆ ಯಾವ ಬ್ರೋಕರ್ ಯೂಸ್ ಮಾಡಲ್ಲ. ಆ್ಯಂಡ್ ನಾನು ಡೆಪಾಸಿಟ್ ಮಾಡ್ತಾ ಇರೋದು ಬೈನಾನ್ಸ್ ಥ್ರೂ ಬ್ರೋ. ಓಕೆ, ನಿಮಗೆ ಯೂಟ್ಯೂಬ್ಗಳಲ್ಲಿ ವೀಡಿಯೋಸ್ ಹಾಕಿದ್ರೆ ಸಾಕಷ್ಟು ಸಿಗುತ್ತೆ, ನಾನು ಮಾಡ್ತೀನಿ, ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ತೀನಿ. ಓಕೆ, ಸೊ ಅಲ್ಲಿ ತನಕ ಹೋಪ್ ಎಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಅಲ್ಲಿ ತನಕ ಸಿಗೋಣ, ಬಾಯ್ ಬಾಯ್.